ಹಾಯ್, ವೆಲ್ಕಮ್ ಟು ಬೇಬಿ ಗೇಶ್ ವ್ಲಾಗ್ಸ್. ಸ್ನಾನ ಮಾಡಿಸಾದ್ಮೇಲೆ ನನ್ನ ಮಗುಗೆ ಯಾವ್ಯಾವ ಬಾಡಿ ಕೇರ್ ಪ್ರಾಡಕ್ಟ್ಸ್ನ ಯೂಸ್ ಮಾಡ್ತೀನಿ ಅನ್ನೋದನ್ನ ತೋರಿಸ್ತಾ ಇದ್ದೀನಿ. ಬನ್ನಿ ನೋಡ್ಕೊಂಬರೋಣ. ಲೆಟ್ಸ್ ಗೆಟ್ ಸ್ಟಾರ್ಟಿಂಗ್ ವಿತ್ ದ ವಿಡಿಯೋ. ಫಸ್ಟು ಸ್ನಾನ ಆದಮೇಲೆ ನಾನು ಕೆಂಡ ತಗೊಂಡು, ಮಾಮೂಲಿ ಬೆಂಕಿ ಹಸಿರ್ತಾರಲ್ಲ ಆ ಕೆಂಡ ತಗೊಂಡು, ಅಂದರೆ ಇದ್ಲನ್ನ ತಗೊಂಡು ಅದಕ್ಕೆ ಗಾಳಿ ಸೊಪ್ಪನ್ನು ಹಾಕಿ ಈ ಹೊಗೆಯನ್ನು ಮೈಗೆ ಕೊಡ್ತೀನಿ. ಬಿಕಾಸ್ ನನ್ನ ಮೈಯೆಲ್ಲ ಬೇಗ ಒಣಗೋಗ್ಲಿ ಅಂತ. ಈ ಥರ ಇದೆ ನೋಡಿ, ಅದು ಈ ಎಲೆ ಥರ ಬರುತ್ತೆ, ಎಲೆ ಕಡ್ಡಿ ಥರ ಬರುತ್ತೆ. ನಾನು ಅದನ್ನ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದಕ್ಕೆ ನಾನು ಗಂಧದ ಕಡ್ಡಿ ಮತ್ತು ಗಂಧದ ಚಕ್ಕೆ ಮತ್ತು ಅದು ಗಾಳಿ ಸೊಪ್ಪು ಅದನ್ನ ಹಾಕಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ಕೆಂಡದ ಮೇಲೆ ಹಾಕಿ ಅದರಿಂದ ಬರೋ ಹೊಗೆನ ಅವನ ತಲೆಗೆ ಮತ್ತು ಬಾಡಿಗೆಲ್ಲ ಕೊಡ್ತೀನಿ. ಯಾಕಂದರೆ ಅದು ತಲೆಯೇ ಬೇಗ ಆರಿಸುತ್ತೆ, ಬಾಡಿಯನ್ನು ಚೆನ್ನಾಗಿ ಆರಿಸ್ತದೆ, ಅದಕ್ಕಾಗಿ ಕೊಡ್ತೀನಿ. ಆಮೇಲೆ ಆ ಹೊಗೆ ಆದಮೇಲೆ ಅವನ ನೆತ್ತಿ ಬರುತ್ತಲ್ಲ ಆ ನೆತ್ತಿ ಸಮಕ್ಕೆ ನಾನು ಇದು ರಾಗಿ ಸರಿ ಅಂತ ಮಾಡ್ಕೋತಾರಲ್ಲ, ಮಾಮೂಲಿ ರಾಗಿ ಕರಿ ಭಾಗ ಎಲ್ಲ ತೆಗೆದು ವೈಟ್ ಭಾಗ ಮಾತ್ರ ಇಟ್ಕೊಂಡು ಅದನ್ನ ಅದ್ರ ಜೊತೆಗೆ ಅರಿಶಿನವನ್ನು ಮಿಕ್ಸ್ ಮಾಡಿಕೊಂಡು ಟರ್ಮರಿಕ್ನ ಅವನ ನೆತ್ತಿಗೆ ಹಾಕ್ತೀವಿ. ಬಿಕಾಸ್ ಅವನಿಗೆ ಶೀತ ಆಗಬಾರ್ದು. ಇದು ಮಳೆಗಾಲ ಆಗೋದ್ರಿಂದ ಅದನ್ನ ಹಾಕಿ ಎಲ್ಲರೂ. ಶೀತ ಆಗೋದಿಲ್ಲ ಮಕ್ಕಳಿಗೆ, ಆ ಶೀತ ಆಗದಿರೋ ಥರ ತಡೆಗಿಡ್ತದೆ ಅದು. ಮತ್ತು ಅವನ ಸ್ಥಾನಕ್ಕೆ ಫಸ್ಟು ಕೈ ಎಣ್ಣೆ ಮಸಾಜ್ ಮಾಡಿರ್ತೀವಲ್ಲ, ಅದಕ್ಕಾಗಿ ಆ ಕೈ ಎಣ್ಣೆ ಜಿಡ್ಡೆಲ್ಲ ಹೋಗಲಿ ಅಂತ ನಾನು ಶೀಗಕಾಯಿ ಪುಡಿ ಹಾಕ್ತೀನಿ. ಅದು ಕಾರ್ತಿಕ ಶೀಗಕಾಯಿ ಪುಡಿ ಹಾಕ್ತೀನಿ. ಅದ್ರ ಜೊತೆಗೆ ಆ ಶೀಗಕಾಯಿ ಪುಡಿ ಜೊತೆಗೆ ನಾನು ಕಡಲೆ ಹಿಟ್ಟನ್ನು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಈ ಥರ ಇದೆ ನೋಡಿ, ಕಾಣಿಸ್ತಾ ಇದೆಯಲ್ವ ಗೊತ್ತಿಲ್ಲ, ಈ ಥರ ಕಾಣಿಸುತ್ತೆ. ಶೀಗೆಕಾಯಿ ಪುಡಿ ಮತ್ತು ಕಡಲೆ ಹಿಟ್ಟನ್ನು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಕಡಲೆ ಹಿಟ್ಟಿಂದ ಅವನ ಮೈ ಸ್ಮೂತ್ ಆಗುತ್ತೆ ಮತ್ತು ಬೆಳ್ಳಗಾಗ್ಬೋದು ಅನ್ನೋದು ನನ್ನ ಯೋಚನೆ. ಸೊ ಇಷ್ಟನ್ನು ಹಾಕ್ತೀನಿ. ಮತ್ತು ಮಾಮೂಲಿ ಅವನ ಸ್ಥಾನಕ್ಕೆ ಡರ್ಮಂಡೈ ಸೋಪನ್ನು ಹಾಕಿ ಸ್ನಾನ ಮಾಡಿಸ್ತೀವಿ. ಬಿಸಿ ಬಿಸಿ ನೀರನ್ನು ಹಾಕಿ ಸ್ನಾನ ಮಾಡಿಸ್ತೀವಿ. ಫಸ್ಟ್ ಎಣ್ಣೆ ಮಸಾಜ್ ಮಾಡಿ ಮತ್ತು ಇದು ಶೀಗಕಾಯಿ ಪುಡಿ ಮತ್ತು ಕಡಲೆ ಹಿಟ್ಟು ಮಿಕ್ಸ್ ಮಾಡಿರೋದನ್ನ ಹಚ್ಚಿ ಫಸ್ಟು ಎಣ್ಣೆ ಗಿಡ್ಡೆಲ್ಲ ತೆಗೆದು ಮತ್ತು ಸೋಪ್ ಹಾಕಿ ಅವನಿಗೆ ಸ್ನಾನ ಮಾಡಿಸ್ತೀವಿ. ಆಮೇಲೆ ಅವನಿಗೆ ಗಾಳಿ ಸೊಪ್ಪು, ಆ ಸೊಪ್ಪು ಫೋಟೋ ಬೇಕಾದರೆ ಹಾಕ್ತೀನಿ, ಸಿಕ್ಕಿದ್ರೆ ಇಲ್ಲಾಂದರೆ ಇಲ್ಲ, ಅದನ್ನ ಹಾಕಿ ಹೊಗೆ ಕೊಡ್ತೀವಿ. ಮತ್ತು ಅವ್ನು ಮಲಗಿರ್ತೀವಿ. ಇಲ್ಲೇ ಇದೆ ನೋಡಿ, ಈ ಸೀರೆಗೆ ಮಲಗಿಸೋದು, ಆ ಸೀರೆ ಒಳಗೆ ಹಾಕಿ ಮಲಗಿಸಿದ್ಮೇಲೆ ಅದರಡಿಕೆ ಅದು ಹೊಗೆ ಕೊಟ್ಟಿರೋದು ಇನ್ನೂ ಉಳಿದಿರುತ್ತಲ್ಲ ಅದನ್ನ ಇಡ್ತೀವಿ. ಆ ಹೊಗೆ ಎಲ್ಲ ಅವನಿಗೆ ಆಗಲಿ ಅಂತ. ಮತ್ತು ಇದು ರಾಗಿ ಹಿಟ್ಟು ಮತ್ತು ಅರಿಶಿನ ಬೆರೆಸಿದ್ದು ನೆತ್ತಿಗೆ ಹಾಕ್ತೀವಿ, ಅವನಿಗೆ ಶೀತ ಆಗಬಾರ್ದು ಅಂತ. ಮತ್ತು ಅವನ ಫುಡ್ ರೋಟೀನ್ ಬೇಕು ಅಂದರೆ ಕಮೆಂಟ್ ಮಾಡಿ. ಬೆಳಿಗ್ಗೆಯಿಂದ ಸಂಜೆವರೆಗೆ ಅವನು ಯಾವ್ಯಾವ ಫುಡ್ಡನ್ನು ಅವನು ಕೊಡ್ತೀನಿ ಅದನ್ನೂ ಕೂಡ ವಿಡಿಯೋ ಮಾಡ್ತೀನಿ. ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ನಾನು ಇವಾಗ ತಾನೇ ವೀಡಿಯೋಸ್ನ ಸ್ಟಾರ್ಟ್ ಮಾಡಿರೋದು. ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಎಲ್ಲರೂ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಆ್ಯಂಡ್ ಕುಕ್ಕಿಂಗ್ ವೀಡಿಯೋಸ್ ಕೂಡ ಬರುತ್ತೆ, ನೋಡ್ತಾಯಿರಿ. ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.